ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ದಿಂಡಘಟ್ಟ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಗುಡಿಸಲನ್ನು ನಿರ್ಮಿಸಿಕೊಂಡು ವಾಸವಿದ್ದ ಗುಡಿಸಲು ಮನೆಗಳನ್ನು ಜೆಸಿಬಿ ಯಂತ್ರದಿಂದ ಧ್ವಂಸ ಮಾಡಿದ್ದು ನಮಗೆ ವಾಸಕ್ಕೆ ಯಾವುದೇ ಮನೆ ಇಲ್ಲದಂತಾಗಿದ್ದು ಕಾರಣಕರ್ತರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮಗೆ ರಕ್ಷಣೆ ಕೊಡಿಸುವಂತೆ ಕೀರ್ತಿ ಎಂಬುವವರು ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ವಾಸಸ್ಥಳ ದೃಢೀಕರಣ ಪತ್ರವನ್ನು ಸಹ ಪಡೆದಿರುತ್ತೇವೆ. ಎಂದಿನಂತೆ ಕೂಲಿ ಕೆಲಸಕ್ಕೆ ಮನೆಯಿಂದ ಹೊರಹೋಗಿದ್ದ ಸಂದರ್ಭದಲ್ಲಿ ಗುಡಿಸಲು ಮನೆಗಳನ್ನು ಜೆಸಿಬಿ ಯಂತ್ರದಿಂದ ಧ್ವಂಸ ಮಾಡಿದ್ದು ಸಚಿನ್ ವಾಟರ್ಮ್ಯಾನ್ ಚಿಂದನ್, ಪಾಳ್ಯ ಪಂಚಾಯಿತಿ ಹಾಲಿ ಅಧ್ಯಕ್ಷರ ಪತಿ ಕೆಎಂ ಪುರುಷೋತ್ತಮ್ ಹಾಗೂ ಇವರ ಜೊತೆ ಇನ್ನೂ 5-6 ಜನರ ಗುಂಪನ್ನು ಕಟ್ಟಿಕೊಂಡು ಬಂದು 2 ಜೆಸಿಬಿ ಯಂತ್ರವನ್ನು ತಂದು ನಮ್ಮ ಗುಡಿಸಲುಗಳನ್ನು ನೆಲಸಮ ಮಾಡಿದ್ದಾರೆ ಹಾಗೂ ಜೀವ ಬೆದರಿಕೆ ಕೂಡ ಹಾಕುತ್ತಿದ್ದಾರೆ. ದಯವಿಟ್ಟು ಇದರ ಮೇಲೆ ಸೂಕ್ತ ಕಾನೂನು ಜರುಗಿಸಿ ನಮಗೆ ಇದರಿಂದ ರಕ್ಷಣೆ ಕೊಡಿಸಬೇಕಾಗಿ ವಿನಂತಿ ಮಾಡಿದರು. ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ನೀವು ಒಪ್ಪಂದನೆ ಜಾಗ ಅಂತ ಕೇಳ್ತಾನೆ ಸರ್. ಅದನ್ನ ಕಂದಾಯ ಕಟ್ಟಿರೋ ರಸೀದಿ ಎಲ್ಲ ಇದೆಯಲ್ಲ ಸರ್. ನಾವು ಸುಮ್ಮನೆ 22 ಕಟ್ಟಿದ್ದೀವಿ. ಈ ಸರಿ ಕಟ್ಟಕ್ಕೆ ಹೋಗಿದ್ದಕ್ಕೆ ಕಟ್ಸ್ಕೊಂಡಿಲ್ಲ. ಅಧ್ಯಕ್ಷರು ಮನೆಗೆ ಹೋಗಿ ಅಂತ ಹೇಳಿರೋದು. ಅಧ್ಯಕ್ಷರು ಮನೆಗೆ ಹೋಗಿ ಕಂದಾಯ ಕಟ್ಟಕ್ಕಾಗುತ್ತಾ ಸರ್? ನಾವು ಅಲ್ಲಿ ಹೋಗಿ ಮಾತಾಡ್ಕೊ ಬನ್ನಿ ಅಂತ. ಅಲ್ಲೋಗಿ ಮಾತಾಡ್ಕೊ ಬನ್ನಿ. ಮುಂದೆ ನಮಗೆ ನ್ಯಾಯ ದೊರಕಿಸ್ಕೊಡೋದು. ನಮಗೆ ಈ ತರ ದೌರ್ಜನ್ಯ ಆಗಿದೆ ಸರ್. ಏನು ಕೊಟ್ಟಿಲ್ಲ ನಮಗೆ. ಅವರು ಡೆಮಾಲಿಷ್ ಮಾಡಕ್ಕೆ ಒಂದೇನಾದ್ರು ಇಟ್ಕೊಡ್ಬೇಕಲ್ವಾ ಸರ್? ಏನು ಇಲ್ದಂಗೆ ಹೆಂಗ್ ಹೊಡೆದ್ರು ಸರ್ ಅವರು? ಸರಿ, ಆಮೇಲೆ ಡೆಮಾಲಿಷ್ ಮಾಡ್ಬೋದಲ್ವಾ ಸರ್? ಕಟ್ಟಿರೋ ಮನೆ ಹೊಡೆದ್ರೆ ನೋಟಿಸ್ ಕೊಡ್ಬೇಕು. ಬಾಯಿ ಮಾತ್ರ ಬಂದ್ಬಿಟ್ಟು ದಬ್ಬಾಳಿಕೆ ಮಾಡಿ ರಾಜಕೀಯ ಪ್ರಾಬಲ್ಯ ಇದೀನಿ, ಹಣಕಾಸಿನ ಪ್ರಾಬಲ್ಯ ಇದೀನಿ ಅಂತ ಹೇಳಿ ಹಳೆ ಮನೆ ಇದ್ದಿದ್ದು ಸರ್. ಅದು ಹಳೆ ಮನೆ ಇದ್ದಿದ್ದ ನಾವು ಮಾಡಿ ಕಟ್ತಾ ಇದ್ವಿ ಸರ್. 35-40 ವರ್ಷದ ತೆಂಗಿನ ಮರ ಸಮೇತ ಇದೆ, ಹಲಸಿನ ಮರ ಇದೆ, ಮಾವಿನ ಮರನೂ ಇದೆ. ಪಂಚಾಯತ್ ನೋಟಿಸ್ ಕೊಟ್ಟು ಡೆಮಾಲಿಷ್ ಮಾಡ್ಬೇಕಲ್ವಾ ಸರ್? ಯಾವ ಇದ್ರ ಮೇಲೆ ಅವ್ರು ಡೆಮಾಲಿಷ್ ಮಾಡಿದ್ರು? ಇವರ ತಂದೆ ತಾಯಿ ಅದೇ ಮನೇಲಿ ಸತ್ತಿದ್ರು, ಅದೇ ಜಾಗಕ್ಕೆ ದಫನ್ ಮಾಡಿದ್ದು. 1 ಎಕರೆ ಮಾಡಿಲ್ಲ, 2 ಎಕರೆ ಮಾಡಿಲ್ಲ, 5 ಎಕರೆ ಮಾಡಿಲ್ಲ, ಕೇವಲ ಬರೀ 15 ಗುಂಟೆ ಜಾಗ ಸಾಲ. 15 ಗುಂಟೆಯಲ್ಲಿ ಈ ಹುಡುಗಿಗೆ 2 ತಮ್ಮದಿರಿಗೆ ಆ ಕಡೆ ಮನೆ ಮಾಡ್ಕೊಳಕ್ಕೆ ಪ್ರತಿಯೊಂದನ್ನು ಈತನೇ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿದ್ರು. ಮುಖ್ಯ ಕಾರಣ ಸರ್, ಅವ್ರ ಅಗ್ರಿಮೆಂಟ್ ನೋಟಿಸ್ ಕೊಡ್ಬೇಕು ಸರ್. ನಮಗೆ ಮನೆ ಕಟ್ಟಬೇಡಿ, ನೀವು ಯೂನಿವರ್ಸಿಟಿ ತಗೊಂಡಿಲ್ಲ ಕೊಡ್ಬೋದೈತಲ್ಲ. ಹುಡುಗಿ ನೋಟಿಸ್ ಕೊಡ್ಬೇಕು. ಯಾರು ನೋಟಿಸ್ ಕೊಟ್ಟಿಲ್ಲ ಸರ್. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬರ್ತಾರೆ, ಪಂಚಾಯತಿ ಅಧಿಕಾರಿಗಳು ಬರ್ತಾರೆ. ಅವರು ನೀವು ಇವರು ಅಧ್ಯಕ್ಷರ ಮನೆಗೆ ಹೋಗಿ ಅಂತ ನಮ್ಮನ್ನ ಹೇಳ್ತಾರೆ. ನೀವು ಅಧ್ಯಕ್ಷರ ಮನೆಗೆ ಹೋಗಿ ಅಲ್ಲಿ ಹೋಗಿ ಮಾತಾಡಿ, ಅಧ್ಯಕ್ಷರ ಹತ್ರ ಮಾತಾಡ್ಬಿಟ್ಟು ನಮಗೆ ಪ್ರಚಾರ ಇದೆ, ನೀವು ಕಟ್ಟಬೇಡಿ. ಆಮೇಲೆ 6 ತಿಂಗಳಿಂದ ಬೋರ್ ಓಡಿಸಿದ್ವಿ. ಅವತ್ತು ಎಲ್ಲ ಅಲ್ಲೇ ಓಡಾಡಿದ್ದಾರೆ, ಬಿಲ್ ಕಲೆಕ್ಟರ್ ಓಡಾಡಿದ್ದಾರೆ, ಎಲ್ಲರೂ ಅಲ್ಲೇ ಓಡಾಡಿದ್ದಾರೆ. ತೊಂದರೆ ಕೊಡಿದ್ರೆ ಅವತ್ತು 6 ತಿಂಗಳಿಂದಲೇ ಕೊಡಬೇಕಲ್ಲ ತೊಂದರೆ. ಹಿಂದೆ ಇಲ್ಲ, ಅದು ಇಲ್ಲ ಸರ್. ಈಗ ಪಂಚಾಯತ್ ಪರ್ಮಿಷನ್ ಬೇಕಾಗಿದೆ, ಮುಂಚೆ ಇತ್ತು ಸರ್, ಈಗಿಲ್ಲ. ಇವಾಗ ಇವರು ಜಾಗದಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಹಂಗೆ ಪಾಳ್ಯ ಹೋಬಳಿ ದಿಂಡಘಟ್ಟ ಗ್ರಾಮ ಸರ್ವೆ ನಂಬರ್ 1ರಲ್ಲಿ ಅದು 57 and 59 ಅರ್ಜಿ ಹಾಕಿದ್ದಾರೆ. ಇಷ್ಟು ವರ್ಷದಿಂದ ಕಂದಾಯ ಕಟ್ಟಿದ್ದಾರೆ. 23ನೇ ಸಾಲಲ್ಲೂ ಕಂದಾಯ ಕಟ್ಟಿದ್ದಾರೆ. ಇವಾಗ ನಿನ್ನೆ ಒಂದು 15 ದಿನದಿಂದ ನಮಗೆ ಧಮಕಿಗಳು ಬರ್ತಿದೆ. ಮನೆ ಕಟ್ಟಬೇಡಿ, ನಿಲ್ಲಿಸಿ, ಇಲ್ಲಿ ಹೊಡೆದಾಗ್ತೀವಿ ಅಂತ ಎಲ್ಲ. ಅದು KM ಮಂಜಣ್ಣ ಅವ್ರ ಮಗ ಪುರುಷೋತ್ತಮ್ KM ಪಾಳ್ಯ ಪಂಚಾಯತಿ ಅಧ್ಯಕ್ಷರವರು, ಅವ್ರ ಮಿಸಸ್ ಅಧ್ಯಕ್ಷರಾಗಿದ್ದಾರೆ. ಅವರೇ ಒಂದು 15-20 ದಿನದಿಂದ ಧಮಕಿ ಹಾಕಿದ್ದಾರೆ ನಮಗೆ, ಮನೆ ಕಟ್ಟಬೇಡಿ, ನಿಲ್ಲಿಸಿ, ಈ ತರ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು 6 ಗಂಟೆಗೆ ಕಂಪ್ಲೇಂಟ್ ಕೊಡಕ್ ಹೋದ್ರು. ಪೊಲೀಸ್ನವರು ಸಮೇತ ನಮಗೆ ಹೇಳ್ತಾರೆ, ನೀವು ಮನೆ ಕಟ್ಟಿರೋದು ತಪ್ಪು, ಗೋಮಾಳ ಜಾಗದಲ್ಲಿ. ಪೊಲೀಸ್ನವರು ನಮ್ಮ ಹತ್ರ ಇದುವರೆಗೂ ಬಂದಿಲ್ಲ. ಪೊಲೀಸರು ಎನ್ಕ್ವೈರಿ ಮಾಡಕ್ಕೂ ಪೊಲೀಸ್ನವರು ಬಂದಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ವಿ, ಮತ್ತೆ ಶಿವಪ್ರಕಾಶ್ ಅಂತ ಅಲ್ಲಿ ಒಬ್ಬರು ಪೊಲೀಸ್ ಇದ್ರು, ಅವರು ಕೇಳ್ತಾರೆ, ನಿಮ್ಮ ಹತ್ರ ಪ್ರೂಫ್ ಏನಿದೆ? ಪ್ರೂಫ್ ತಗೊಂಡು ನಾಳೆ 11 ಗಂಟೆಗೆ ಬಂದಿದ್ದ. 11 ಗಂಟೆಯಿಂದ ಇವಾಗ ನಾವು
ಮಧ್ಯಾಹ್ನ ಎಷ್ಟು ಟೈಮ್ ಆಗಿದೆ, ನಾವು ಅಲ್ಲೇ ಜಾಗೃತರಾಗಿದ್ರು. ತಹಸೀಲ್ದಾರ್ ಆಗಲಿ ಪೊಲೀಸ್ ಆಗಲಿ ಒಬ್ರು ಅಲ್ಲಿಗೆ ಬಂದಿಲ್ಲ. ಪಂಚಾಯತಿ PDO ಒಂದು ಸಾಧಾರಣ ಒಂದು 15 ದಿನದಿಂದ ದಿನ ಬಂದು ನಮಗೆ ಇದು ಮಾಡ್ತಿದ್ದಾರೆ. ಒಬ್ಬ ಸಚಿನ್ ಅಂತ ಅವನೇ ನಿನ್ನೆ ನಿಲ್ಲಿಸಿ JCB ನಾವು ಅಲ್ಲಿ ಹೋಗೋಷ್ಟೊಳಗೆ JCB ಕಳಿಸಿ ಅವನು ಆವಾಗ ಬೈಕ್ ಮೂವ್ ಮಾಡ್ತಿದ್ದ. ನಾವು ಫೋಟೋ ಇದೆ, ಆ ಫೋಟೋ ತೆಗೆದಿದ್ದೆ. ಅವನು ಪ್ರತಿದಿನ ಒಂದು 15 ದಿನದಿಂದ PDO ಇವರೆಲ್ಲ ನಮಗೆ ಬಂದು ತೊಂದರೆ ಕೊಡ್ತಿದ್ದಾರೆ. ಸರ್ಕಾರಿ ಗೋಮಾಳ ಜಾಗ ಒಂದು 30 ವರ್ಷದಿಂದ ಇವರೇ ವಾಸ ಇದ್ದಾರೆ. ಇವ್ರ ತಂದೆ ತಾಯಿ ಇಲ್ಲ, ಇವರೇ ವಾಸ ಇದ್ದಾರೆ. ಇವಾಗ ಮನೆ ಕಟ್ಕೊಂಡು ಅಲ್ಲೇ ಒಂದು ನಮಗೂ ಅಕ್ಕಪಕ್ಕದ ನಾವೇ ಕಂಪ್ಲೇಂಟ್ ಮಾಡ್ತಿದ್ದೀವಿ. ಅದನ್ನು NOC 6 ತಿಂಗಳಿಂದ ಹೋಗಿ ಕೇಳ್ತಿದ್ದೀವಿ, ಕೊಡ್ತಾ ಇಲ್ಲ. NOC ಕಟ್ಟಿಸ್ಕೊಂಡಿದ್ದಾರೆ. ನಾವಿವಾಗ ಒಂದು 6 ತಿಂಗಳಿಂದ NOC ಕೇಳ್ತಿದ್ವಿ, ಕೊಡ್ತಾ ಇಲ್ಲ ಪಂಚಾಯತಿ. ಸರ್ ನಾವಿವಾಗ 8 ತಿಂಗಳಿಂದ ಈ ಮನೆ ಕಟ್ಟೋದನ್ನ ಇದು ಮಾಡ್ಕೊಂಡಿದ್ವಿ ಸರ್. ಹಳೇದೊಂದು ಮನೆ ಇದೆ, ಅದು ಫೋಟೋ ಇದೆ. ಹಳೆ 8 ತಿಂಗಳಿಂದ ಮನೆ ಕಟ್ತಿದ್ವಿ, ಫೌಂಡೇಶನ್ ಮಾಡಿದ್ವಿ, ಬೋರ್ ಕೊಡ್ಸಿದ್ದಾರೆ. ನೀರಿಗೆ ಅದೊಂದು ಬೋರಿಂದ ವೈರ್ ಎಲ್ಲ ಕಟ್ ಮಾಡಿದ್ದಾರೆ. ಅದು ಬೋರಿನ ವೈರ್ ಕಟ್ ಮಾಡಿ ಬಾಕಿ ವೈರ್ನ ಒಳಗಡೆ ತುರ್ಕು ಹೋಗಿದ್ದಾರೆ. ಈ ತರ ದೌರ್ಜನ್ಯ ಮಾಡ್ತಿದ್ದಾರೆ ಸರ್. ನಮಗೆ ಜೀವ ಬೆದರಿಕೆ ಇದೆ. ಇವಾಗ ನಮಗೆ ಪೊಲೀಸ್ನವರು ಸಪೋರ್ಟ್ ಇಲ್ಲ. ನಮಗೆ ಜೀವ ಬೆದರಿಕೆ. ನಮಗೆ ಇವಾಗ ನಾವು DC ಹತ್ರನೇ ಹೋಗ್ತಿದ್ದೀವಿ. ನಮಗೆ DC ಮೇಡಮ್ ಅವರೇ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಮ್ಮ 3 ಬಡವರ ಮನೆ, ಇವಾಗ ಸಂಘದಲ್ಲಿ ಸಾಲ ಎಲ್ಲ ಮಾಡ್ಕೊಂಡು ನಾವು ಮನೆ ಕಟ್ಟಿರೋ ಸರ್. ನಮಗೆ ಧಮಕಿ ಬೇರೆ ಇದೆ ಸರ್. ನಮ್ಗೆ ಜೀವ ಬೆದರಿಕೆ. ನಮಗೆ ಏನಾರು ಆದ್ರೆ ನಮ್ಮ ಫ್ಯಾಮಿಲಿಗೆಲ್ಲ ನಮ್ಗೆ ನೀವು ಪತ್ರಕರ್ತರ ಮೂಲಕನೇ ನಾವು ಕೇಳ್ಕೊಳ್ತೀವಿ. ನಮ್ಗೆ ಏನಾರ ಹೊಣೆ ಆದ್ರೆ ಅವರೇ ಕಾರಣ. KM ಮಂಜಣ್ಣವ್ರ ಮಗ ಪುರುಷೋತ್ತಮ್, ಅವನು ಸಚಿನ್ ಅಂತ ಸರ್. ಅವನು ಸಚಿನ್ ಚಂದನು ಎಲ್ಲ ಬಂದು ನಮಗೆ ದಿನ ಧಮಕಿ ಆಗ್ತಿದೆ. ನಮಗೆ ಉದ್ದೇಶಪೂರ್ವಕ ಕೊಡ್ತಿದ್ದಾರೆ. ವಾಟರ್ ಮ್ಯಾನ್ ಬಿಟ್ಬಿಟ್ಟು ರೌಡಿಸಮ್ ಮಾಡಿಸ್ತಾರೆ ಸರ್. ಲೇಡೀಸ್ ಹೋದ್ರೆ ಲೇಡೀಸ್ಗೆ ಹೊಡಿಯೋದು, ಫೋನ್ ಕಿತ್ತಾಗಿದ್ದು ಹೊಡೆದಾಕಿರೋದು ನೋಡಿ ಸರ್. ಫೋನ್ ಸಹ ಹೊಡೆದಾಕಿದ್ದಾರೆ ಕೇಳಕ್ ಹೋದ್ರೆ. ಅದು ವಿಡಿಯೋನು ಇದೆ ಸರ್. ನಾವು ಬಿಜೆಪಿ ಓಡಾಡ್ತಿದ್ದೀವಿ ಸರ್. ನಮ್ದು ಮಾತ್ರ ಹೊಡಿತಾ ಇದ್ದಾರೆ ಸರ್. ಯಾಕೆ ಅಂತ ಬೇಕಲ್ಲ ಅವ್ರಿಗೆ. ನಮಗ್ ಮಾತ್ರ ಕೊಡ್ತಾ ಇದ್ದಾರೆ. ಆಮೇಲೆ ನಾವು NOC ಕೇಳಕ್ ಹೋದ್ರೆ ಅಧ್ಯಕ್ಷರು ಮನೆಗೆ ನಾವ್ ಯಾಕೆ ಹೋಗೋಣ? ಸುಮಾರು ತುಂಬಾ ಜನಗಳ ಕೈಲಿ ಬೇರೆಯವ್ರ ಕೈಲಿ ಹೇಳ್ ಕಳಿಸ್ತಾರೆ ಸರ್. ಅವ್ರ ಮನೆಗೆ ಹೋಗಿ ಕೇಳಿ ಅವ್ರ ಮನೆಗೆ ಹೋಗಿ ಮಾತಾಡಿ ಅಂತ. ನಾವು ಪಂಚಾಯತಿಗೆ ಹೋಗಿ ಮೊನ್ನೆ ಮಾತಾಡಿದ್ವಿ ಸರ್. ನಾವು ಶುಕ್ರವಾರ ಹೋಗಿ ಪಂಚಾಯತಿಲಿ ಹೋಗಿ ಮಾತಾಡಿದ್ವಿ. ತಹಸೀಲ್ದಾರ್ ಸಮೇತ ನಮಗೆ ಕಾಲ್ ಮಾಡಿ ಹೇಳಿದ್ದಾರೆ. ಇವರು ನಮ್ಮ ಅಣ್ಣ ರಾಜೇಶ್ ಅಣ್ಣಗೆ ಸೋಮವಾರದವರೆಗೂ ಏನ್ ಮಾಡಬೇಡಿ, ಸೋಮವಾರ ಬನ್ನಿ, ನಿಮ್ಮ ಹತ್ರ ಏನ್ ದಾಖಲಾತಿ ಇದೆ ಅದನ್ನ ತಗೊಂಡು ಬನ್ನಿ ಅಂತ. ನಾವು ಇವತ್ತು ಹೋಗೋಣ ಅಂತ ಇದ್ದಿದ್ದು ಸರ್. ಇವತ್ತು ಹೋಗೋರಲ್ಲ. ನಿನ್ನೆ 4 ಗಂಟೆಯಿಂದ 5 ಗಂಟೆ ಒಳಗಡೆ JCB ನೀವು ಬರ್ಬೇಡಿ ಜಾಗಕ್ಕೆ ಅಂತ ಹೇಳಿದ್ರು ಸರ್ ಪೊಲೀಸ್ನವ್ರು ಬಂದು. ನಾವು ಮೆಟೀರಿಯಲ್ ನೋಡೋಣ ಅಂತ ಹೋಗಿದ್ದೆ 7 ಗಂಟೆನಲ್ಲಿ. ಮೆಟೀರಿಯಲ್ ಇತ್ತು ಸುಮಾರು. ಇದ್ಯಾ ನೋಡ್ಕೊ ಬರೋಣ, ಏನಾದ್ರು ತಗೊಂಡ್ ಬಿಡ್ತಾರಲ್ಲಿ ಅಂತ ಹೋಗಿ ನೋಡಕ್ ಹೋದ್ರೆ ಪೊಲೀಸ್ನವ್ರು ಬಂದು ನೀವು ಬರ್ಬಾರ್ದಮ್ಮ, ಸೋಮವಾರದವರೆಗೂ ಇಲ್ಲಿ ಈ ಜಾಗಕ್ಕೆ ಬರ್ಬಾರ್ದು, ನೀವು ತಹಸೀಲ್ದಾರ್ ಹತ್ರ ಫೋನ್ ಮಾಡಿಸಿ ನಮಗೆ ಅಂದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಹೋದ್ವಿ. ನಮ್ಮ ಇದನ್ ಸ್ವಲ್ಪ ಸೀರಿಯಸ್ ಇತ್ತು ಅಂತ ನಾವು ಹೋಗ್ಬಿಟ್ವಿ ಸರ್. ಅವ್ರು ನಾವು ಹೋಗಿ ಇನ್ನು ಬರೋಷ್ಟೊಳಗಡೆ ಇಲ್ವೇ ಇಲ್ಲ, ಮನೇನೇ ಇಲ್ಲ, ಫುಲ್ ಡೆಮಾಲಿಷ್ ಮಾಡಾಕಿದ್ದಾರೆ. ರಾತ್ರಿ ಪೊಲೀಸರು ಫೋನ್ ಮಾಡಿದ್ರು, ಹೋಗ್ಬೇಡಿ ಅಂತ ಫೋನ್ ಮಾಡಿದ್ರು. ಹೋಗ್ಬೇಡಿ ನೀವು ಆ ಜಾಗಕ್ಕೆ ಅಂದ್ರು. ಡೆಮಾಲಿಷ್ ಮಾಡ್ಬೇಕು. ನಾವು ಮತ್ತೆ ಮಧ್ಯಾಹ್ನ ಫೋನ್ ಮಾಡಿದ್ವಿ ಸರ್, ನೋಡಿ ಸರ್ ನಮ್ಗೆ ಹೋಗ್ಬೇಡಿ ಅಂದ್ರೆ. ಇವತ್ತು ಅವ್ರು ಹೋಗಿ 2 JCB ತಗೊಂಡು ಡೆಮಾಲಿಷ್ ಮಾಡಿದಾರೆ ಸರ್ ಅಂತ ಹೇಳಿದ್ರೆ, ನೀವು ಬಂದು ಬೆಳಿಗ್ಗೆ ಮಾತಾಡ್ತೀವಿ ಸರ್. ನಾ ಬೆಳಿಗ್ಗೆ ಮಾತಾಡ್ತೀನಿ ಸರ್, ಹೇಳಿದ ಮಾತಿಗೆ ಬರೆಯೋದಿ ಬಟ್ ಹೋಗಿದ್ದೀವಿ ನಾವು. ಬೆಳಿಗ್ಗೆ ಬಂದು ನಿಮ್ಮ ಆಫೀಸ್ಗೆ ಬಂದು ಮಾತಾಡ್ತೀವಿ ಸರ್ ಅಂತ ಹೇಳಿದ್ರು. ಹೇಳಂಗಿಲ್ಲ. ಯಾರು ಕಳ್ಸ್ಕೊಡಿ ಸರ್, ಒಬ್ಬರು ಪೊಲೀಸರು ಕಳ್ಸ್ಕೊಡಿ. ವಾಟರ್ ಮ್ಯಾನ್ ನನ್ ಫೋನ್ ತೆಗ್ದೇಸಿತಾನೆ, ನನ್ ತಳ್ತಾನೆ ಸರ್. ಲೇಡೀಸ್ ಅಂತ ಇದೇ ಇಲ್ಲ, ಬಾಯಿಗೆ ಬಂದಂಗ್ ಮಾತಾಡ್ತಾನೆ. ನಿನ್ನೆಲ್ಲ ನಿಮ್ಮೂರಲ್ಲಿ ಇಟ್ಕೊಳ್ಳೆ, ಹಾಗೆ ಹೀಗೆ ಬಾಯಿಗೆ ಬಂದಂಗ ಹೋಗಿ ಬಾರೆ ಅಂತ ಎಲ್ಲ ಮಾತಾಡ್ತಾನೆ ಸರ್ ಅವ್ನು ನಮಗೆ. ಅವರು ಲೈನ್ ಅಲ್ಲಿ ಫೋನ್ ಅಲ್ಲಿ ಇದ್ರು. ಅವರು ಪುರುಷೋತ್ತಮ ಇವ್ರನ್ನೆಲ್ಲ ಬಿಟ್ಟು ಕಳಿಸ್ತಿರೋದು ಸರ್. ನಮಗೆ ಖುದ್ದಾಗಿ ಹೇಳಿದ್ದಾರೆ ಸರ್. ವಾಟರ್ ಮ್ಯಾನ್ ಮಾತಾಡ್ಬೇಕಾದ್ರೆ ನನಗೆ ಖುದ್ದಾಗಿ ಫೋನ್ ಮಾಡಿ ಹೇಳಿದ್ದಾರೆ ಸರ್, ನೀನು ಮನೆ ಮಾಡಬೇಡ,
ಮನೆ ಮಾಡಿದ್ರೆ ನಾವು ಹೊಡೆದಾಕ್ತೀವಿ ಅಂತ ಖುದ್ದಾಗಿ ನಮಗೆ ಹೇಳಿದ್ದಾರೆ. ಮನೆ ಹತ್ರನೂ ಬಂದು ನಮಗೆ ಧಮಕಿ ಹಾಕಿದ್ದಾರೆ. ಅಲ್ಲಿ ಗೊತ್ತಿಲ್ಲ ಸರ್ ವಿಷಯ. ಇದು ಗೋಮಾಳ ಜಾಗ, ಸರ್ಕಾರಿ ಗೋಮಾಳ ಜಾಗ ಇದು. ಇಲ್ಲಿ ನೀವು ಮನೆ ಕಟ್ಟಬೇಡಿ. ಹ್ಮ್ ಸರ್, ವಾಟರ್ ಮ್ಯಾನ್ಗೆ ಅವ್ರ ಫೋನ್ ಅಲ್ಲಿ ಲೈನ್ ಅಲ್ಲೇ ಇದ್ರು. ವಾಟರ್ ಮ್ಯಾನ್ ಅವ್ರು ಏನ್ ಹೇಳ್ತಾರೆ ಅದೇ ತರ ಮಾತಾಡ್ತಾ ಇದ್ದಾನೆ ಸರ್ ಅಲ್ಲಿ ಜಾಗದಲ್ಲಿ. ಸರಿ ಶ್ರುತಿ, ರೂಪಾ ರಾಜೇಶ್. ರಾಜೇಶ್ ನನ್ನ ಹೆಸರು ಕೀರ್ತಿ ಅಂತ. ಶ್ರುತಿ ಅವರು ದೊಡ್ಡಮ್ಮ ಮಾಡ್ತಾರೆ. ಸರ್ವೆ ನಂಬರ್ 1 30. ನೀವೇ ಹೇಳಪ್ಪ, ಹೇಳು. ಅರ್ಜಿ ಹಾಕಿದ್ದೆಲ್ಲ ಹೇಳು. ಇವರು ನಮ್ಮ ದೊಡ್ಡಮ್ಮ